ಎಲ್ಲರಿಗೂ ನಾಡಿನ ಜನಗಳಿಗೆಲ್ಲ ಶುಭೋದಯ. ನಮಸ್ಕಾರ ನಮಸ್ಕಾರ. ಇವತ್ತು ಏನಪ್ಪ ಅಂದರೆ ವಿಶೇಷ ತಾರೀಕು 20 2ನೇ ತಿಂಗಳು 2025 ಗುರುವಾರ. ಟೈಮು 9:30 ಆಗಿದೆ. ಏನಪ್ಪ ಅಂದ್ರೆ ನಾವು ಎಲ್ಲ ಒಂದು ಕಡೆ ಹೋಗಿದ್ವಿ. ಅಲ್ಲೆಲ್ಲ ನೋಡಿದ್ರೆ ಭಯಂಕರ ಜನಗಳು, ಆ ಥರ ಜನ ಭಾವನೆ. ಅಪ್ಪ ಎಷ್ಟೋ ಒಳ್ಳೆಯದು ಆಗೈತೆ ಅಂತ ಹೇಳ್ತಾರೆ. ಹೋಗಿದ್ವಿ ನೋಡೋಕ್ಕಂತಲೇ ಹೋದ್ವಿ. ಅಲ್ಲೇನು ನಮ್ಮದು ಏನೂ ಆಗಲಿಲ್ಲ. ಹೇಳಿದ್ರು ಭಗವಂತ ಒಳ್ಳೇದಾಯ್ತದೆ ಹೋಗಿ ಅಂತ. ಆಯಿತು ಅಂತ ಬಂದಿದ್ವಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳೋದು ಇಷ್ಟೇ. ಪ್ರತಿಯೊಬ್ರಿಗೂ ಒಳ್ಳೇದಾದರೆ ಸಾಕು ನಮ್ಮ ಕಡೆಯಿಂದ. ಯಾರೇ ಆಗಿರ್ಬೋದು, ಯಾರೇ ಇದಾಗಿರ್ಬೋದು, ಆ ಭಗವಂತನ ಸೇವೆಗೆ ಎಲ್ಲರಿಗೂ ಪಾತ್ರಧಾರಿ ಆಗಬೇಕು. ಶಿವರಾತ್ರಿ ತುಂಬ ಶ್ರೇಷ್ಠ ಆಗಿರ್ತದೆ. ಎಲ್ಲರೂ ಹೋಗಿ 26ಕ್ಕೆ ಶಿವರಾತ್ರಿ, 28ಕ್ಕೆ ಅಮಾವಾಸ್ಯೆ ಕಳೆದಾದಮೇಲೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಯ್ತದೆ. ಒಂದು 6 ರಾಶಿಗೆ ತುಂಬ ಶ್ರೇಷ್ಠ, ಒಳ್ಳೆ ಅನುಕೂಲವಾಗಿ ಆಯ್ತದೆ. ಆದರೆ ಏನಂದರೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಆ ಉದ್ದೇಶಕ್ಕೆ ಪ್ರತಿಯೊಬ್ಬನೂ ಯೋಚನೆ ಮಾಡಿ ಮುಂದಕ್ಕೆ ಕಾಲಿಡಬೇಕು. ಕಾಲಿಟ್ಟರೆ ಆ ಬಡ ಬಗ್ಗರಿಗೆ ಎಲ್ಲ ಒಂದು ಸ್ವಲ್ಪ ದಾನ ಮಾಡಿ, ನಿಮ್ಮ ಕೈಲಾದಷ್ಟು ಅವ್ರಿಗೆಲ್ಲರಿಗೂ ಏನು ಮಾಡ್ತಿರೋ, ನೀರು ಕೊಡ್ತಿರೋ, ಅನ್ನ ಕೊಡ್ತಿರೋ, ಊಟ ಕೊಡಿಸ್ತಿರೋ, ಇಲ್ಲ 10 ರೂಪಾಯಿ ಕೊಡ್ತಿರೋ, ನಿಮ್ಮ ಮಾಡಿದ್ದು ಕರ್ಮ ಫಲ ಅವು ಹೋಯ್ತವೆ. ಯಾಕೆಂದರೆ ಆ ದಾನದಿಂದನೇ ನಿಮಗೆ ಮುಕ್ತಿ ಸಿಗೋದು. ಪ್ರತಿಯೊಬ್ಬರೂ ನಾವೇನೇ ತಪ್ಪು ಮಾಡಿರ್ತೀವಿ ಅದನ್ನು ತಿದ್ದೋದು ಏನಂದರೆ ಅನ್ನದಾನ, ನೀರು ದಾನ ಇವು ಮಾಡಬೇಕು. ಆವಾಗ ನಿಮ್ಮ ಮಾಡಿದ್ದು ಕರ್ಮಾಂತರ ಫಲನೂ ಕಳೀತದೆ, ನಾವು ಮಾಡಿದ್ದು ಫಲನೂ ಕಳೀತದೆ. ಆ ಉದ್ದೇಶಕ್ಕೆ ನಿಮ್ಗೆ ಹೇಳೋದು. ಯಾಕೆಂದರೆ ತುಂಬ ಅನುಕೂಲವಾಗಿ ಇರಬೇಕಾದ್ರೆ ನಾವು ಯಾವುದೋ ಜನ್ಮದಲ್ಲಿ ಏನೋ ಮಾಡಿರ್ತೀವಿ, ಆ ಕರ್ಮ ಬಾಧಿಸ್ತಾನೇ ಇರ್ತದೆ. ಯಾಕಪ್ಪ ಯಾವ ದೇವರೂ ನಮ್ಮನ್ನು ಕೈ ಹಿಡ್ದಿಲ್ಲ, ಏನಪ್ಪ ಈ ಥರ ಆಗೋಯ್ತು ಅಂತ ಪ್ರತಿಯೊಬ್ಬರೂ ಯೋಚನೆ ಮಾಡ್ತಾರೆ. ಇಲ್ಲಿ ಬೆಂಗಳೂರಲ್ಲೇ ಆಗಲಿ, ಇಡೀ ಇಂಡಿಯಾದಲ್ಲಿ ಎಲ್ಲೇ ಆಗಿರ್ಬೋದು, ಆ ಫಲ ಎಲ್ಲ ಕಡೆನೂ ತಿರುಗ್ತಾನೆ ಇರ್ತಾರೆ ಜನ. ಆದರೆ ನಾವು ಮಾಡಿದ್ದು ಕರ್ಮದ ಫಲ ಅದು ಹಿಂದ್ಗಡೆನೇ ಬಾಧಿಸ್ತಾ ಇರ್ತದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಮುದುಕರಿಗೋ ಮುಪ್ರಿಗೋ ಅನ್ನ ಕೊಡೋದು, ನೀರು ಕೊಡೋದು, ಇಲ್ಲ ಒಂದು 10 ರೂಪಾಯಿ ಕೊಟ್ಟು ಕರ್ಮ ಕಳ್ಕೊಂಬೋದು, ಇವೆಲ್ಲ ಮಾಡ್ಬೋದು. ಯಾಕೆಂದರೆ ಇವೆಲ್ಲ ಅನ್ವಯಿಸ್ತದೆ. ನಾವು ಒಳ್ಳೆ ಮಾರ್ಗದಲ್ಲಿ ಹೋದರೆ ಭಗವಂತ ನಮ್ಮನ್ನು ಕೈ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ನಾನು ನಂದು ಅನ್ನೋರು ಸ್ವಲ್ಪ ಹಿಂದೆ ಮುಂದೆ ಆಯ್ತದೆ ಏರುಪೇರು. ಅವೆಲ್ಲ ಒಳ್ಳೆಯದಾಗಿ ನಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಜೀವನವೂ ಆಯ್ತದೆ, ನಮ್ಮ ಮಕ್ಕಳು ಮರಿನೂ ಚೆನ್ನಾಗಿರ್ತಾರೆ, ಎಲ್ಲ ಅನುಕೂಲವಾಗಿ ಆಯ್ತದೆ. ಆಸ್ತಿ ಸಂಪಾದನೆ ಮಾಡ್ಬೇಕಂದ್ರೆ ತಾನಂಟಿಗೆ ಹೊಲ್ಕೊ ಬಂದರೆ ಅದು ಜೀವನ ಆಯ್ತದೆ. ದುಡ್ಡೂ ಅಷ್ಟೇ. ಲಕ್ಷ್ಮೀ ತಾಯಿ ಹುಡುಕೊಂಡು ಮನೆ ಹತ್ರಕ್ಕೆ ಬಂದರೆ ಅದನ್ನು ಜೋಪಾನಾಗಿ ಇಟ್ಕೊಂಬೋದು ನಾವು ಕಲಿಬೇಕು. ಆ ದಾನ ಧರ್ಮದಿಂದನೇ ನಾವು ಮುಂದಕ್ಕೆ ಹೆಜ್ಜೆ ಇಡೋಕ್ಕಾಗೋದು. ನೀವು ಪ್ರತಿಯೊಬ್ಬರೂ ಎಲ್ಲರಿಗೂ ತಿಳಿಸೋದು ಇಷ್ಟೇ. ಪ್ರತಿಯೊಬ್ರಿಗೂ ಇಷ್ಟು ತಿಳ್ಕೊಂಡು ಹೋದರೆ ಸಾಕು. ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ನೀವು ನೋಡಿ. ಇದು ಶೇರ್ ಮಾಡ್ತಾಯಿದ್ರೆ ನಿಮಗೆಲ್ಲ ಅನುಕೂಲ ಆಯ್ತದೆ. ಭಗವಂತ ಒಳ್ಳೆಯದಾಗಲಿ ಅಂತಲೇ ನಾನು ಇದು ಕೈ ಮುಗಿದು ಹೇಳ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ.